ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಾತಿಗಳ ಪಟ್ಟಿಯಲ್ಲಿ ಕ್ರೈಸ್ತರ ಸೇರ್ಪಡೆಯಾಗಿದೆ. ಹೀಗಾಗಿ ಕೈ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಧರ್ಮ ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಧರ್ಮ ಒಡೆಯುವುದಕ್ಕೆ ಯತ್ನ ಮಾಡಿದ್ರು. ಲಿಂಗಾಯತ ಹಾಗೆ ಬ್ರಾಹ್ಮಣ ಎಲ್ಲರೂ ಕೂಡ ಒಗ್ಗಟ್ಟಿರಬೇಕು. ಆದರೆ ಕುರುಬ ಕ್ರಿಶ್ಚಿಯನ್ OBCಗೆ ಸೇರಿಸಿದ್ದಾರೆ. ಇನ್ನು ನಾಳೆ ಕುರುಬ ಕ್ರಿಶ್ಚಿಯನ್ ಪೀಠ ಕೂಡ ಮಾಡ್ತಾರೆ. ಅದಾದ ಮೇಲೆ ಮುಂದೆ ಪಾದ್ರಿಯನ್ನ ಕೂಡ ನೇಮಕ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ, ವ್ಯಂಗ್ಯ ಆಡಿದ್ದಾರೆ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ. ಇನ್ನು ಮೂಲಗಳ ಪ್ರಕಾರ ಇವತ್ತು ಅಥವಾ ನಾಳೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ಇದೇ ವಿಚಾರವಾಗಿ. ಅಂದ್ರೆ ಕ್ರೈಸ್ತ ಮತಕ್ಕೆ ಮತಾಂತರವಾಗಿರುವವರನ್ನ ಸಮೀಕ್ಷಾ ವರದಿಯಲ್ಲೂ ಕೂಡ ಗುರುತಿಸಬಾರದು ಅಂತ ನಾಳೆ ಮನವಿಯನ್ನ ಮಾಡಿಕೊಳ್ಳುವ ಚಾನ್ಸಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಕೂಡ ಕಿಡಿಕಾರಿದ್ದಾರೆ. ನೋಡ್ಕೊಂಬರೋಣ. ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದ್ರೆ ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಗ್ಗಟ್ಟಿರಬೇಕು. ವೀರಶೈವ ಲಿಂಗಾಯತರಲ್ಲೂ ಒಗ್ಗಟ್ಟಿರಬೇಕು, ಒಕ್ಕಲಿಗರಲ್ಲೂ ಇರಬೇಕು, ಬ್ರಾಹ್ಮಣರಲ್ಲೂ ಇರಬೇಕು, SC ST OBC ಎಲ್ಲದರಲ್ಲೂ ಒಗ್ಗಟ್ಟಿರಬೇಕು. ಈಗ ಕುರುಬ ಕ್ರಿಶ್ಚಿಯನ್ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಈಗ ಕಾಗಿನೆಲೆ ಪೀಠ ಹೊಂದಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನ ಒಬ್ಬರು ನೇಮಿಸ್ಬೇಕು ಅಥವಾ ಯಾವ್ದೋ ಪಾದ್ರಿ ಅಂತ ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ, ಏನಿದ್ರ ಅವಶ್ಯಕತೆ ಇದೆ? ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಜಾತಿ ಗಣತಿಯನ್ನು ಮಾಡ್ತೀವಿ.